ಮತ್ತೇನೋ ಕೆಲವೊಬ್ರು ಇಷ್ಟು ಮಟ್ಟಿಗೆ ಹೇಳ್ತಾ ಇದ್ದಾರೆ, ಹೆಂಡತಿಯ ತಾಳಿಯನ್ನು ಸಹಿತ ನಾವು ಬಡ್ಡಿಗೆ ಹಾಕಿದ್ದೀವಿ, ನಮ್ಮ ಬಾಳೆಗಳು ನರಕ ಆಗ್ಯದ, ನೀವು ನಮ್ಮ ದುಡ್ಡಿನ ಬಿಡುಗಡೆ ಮಾಡಿರಿ, ಇಲ್ಲಾಂದ್ರೆ ನಾವೆಲ್ಲ ಬೀದಿಗೆ ಬೀಳ್ತೀವಿ, ಬೀದಿ ಹಣ ಹಾಕ್ತೀವಿ ಅನ್ನೋಷ್ಟು ಮಟ್ಟಿಗೆ. ಅದಕ್ಕಾಗಿ ಇದನ್ನೆಲ್ಲ ಗಮನಿಸ ಏನಪ್ಪ ಅಂತ. ಯಾಕಂದ್ರೆ ಗುತ್ತಿಗೆದಾರದ ಪರಿಸ್ಥಿತಿ, ಇನ್ನೊಬ್ಬರದ ಪರಿಸ್ಥಿತಿ, ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಏನೋ ನಮ್ಮ ಸಿದ್ದರಾಮಯ್ಯ ಬ್ಯಾಂಕ್ ಹೇಳ್ತಾ ಇದ್ದಾರೆ, ಬಟ್ ಇವು ಉಳಿದಿದ್ದೇನು ಸುಳ್ಳಲ್ಲ. ಅಂದ್ರೆ ಇಲ್ಲೂ ಕೊಡ್ತಾ ಇದ್ದಾರೆ ಅಂತಲ್ಲ, ಯಾರು ಹೆಚ್ಚು ಕಮಿಷನ್ ಕೊಡ್ತಾರೋ ಅಂಥವ್ರು ಕೊಡ್ತಾ ಇದ್ರು ಸಹಿತ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಏನಪ್ಪ ಅಂದ್ರೆ ಎಲ್ಲರಿಗೂ ನಮ್ಮ ಮುಗಿಸ್ರಿ, ಮೊದಲು ಎಲ್ಲರಿಗೂ ನಮಗೇನು ಕೊಡ್ಬೇಕಾಗಿ ದುಡ್ಡು ಕೊಟ್ಟ ನೀವು ಬಗೆಹರಿಸ್ರಿ ಅಂತ ಬೆನ್ನ ಹಚ್ಚಿದ್ದಾರೆ. ಇನ್ನು ಸಿದ್ದರಾಮಯ್ಯರದಕ್ಕೆ ಯಾವ ರೀತಿಯಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈಗಾಗಲೇ ಸುನೀಲ್ ನಮ್ಗೆ ಗೊತ್ತದ, ನಿಮಗೆ ವಿಶೇಷವಾಗಿ ಸುನೀಲ್ ಕುಮಾರ್ ಅವರು BJP ಅವರು, ಇವರಿದ್ದಂಥವ್ರು ನೇರವಾಗಿ 65% ಇಲ್ಲೇ ಲಂಚದ ವ್ಯವಹಾರ ನಡೀತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನು ದಿನಕ್ಕೆ ಇದು ಹೆಚ್ಚಾಗೋದು ಹೋಗ್ತದೆ ರೀ. ಇವತ್ತು ಇಷ್ಟ ಹಾವಿರ್ತದೆ, ಬರೆದಿರ್ತಾನೆ, ನಾಳೆ ಇಷ್ಟು ಉದ್ದ ಆಗ್ತದೆ, ಚಿನ್ನದ ಇನ್ನಷ್ಟು ಉದ್ದ ಆಗ್ತದೆ. ಇದು ಸಹಜವಾಗಿ ಎಲ್ಲ ಈ ಫೀಲ್ಡ್ದಾಗ ನಡೆಯುವಂಥದ್ದೇನ. ಆದರೆ ಇದು ಮುಂಬರುವ ದಿನದಲ್ಲಿ ಇನ್ನೇನು ಭಾಳ ದಿವಸ ಇಲ್ಲ, ನೆಕ್ಸ್ಟ್ ಇಲೆಕ್ಷನ್ 2018 ಅತ್ಯಂತ ಸಮೀಪ ಬಂದದ. ಅಷ್ಟರೊಳಗೆ ಈ ದುಮ್ಮಡಿ ಹೆಚ್ಚಾಯ್ತಂದ್ರೆ, ಕೊಡದೆ ಹೋದ್ರೆ ಇಷ್ಟರೊಳಗೆ ಸಮೀಪದಲ್ಲೇ ಇನ್ನಷ್ಟು ಈ ಕಾಂಗ್ರೆಸ್ ಸರ್ಕಾರ ತೊಂದರೆಯಲ್ಲಿ ಸಿಕ್ಕಾಕಿ ಕೊಡಿದ್ರಲ್ಲಿ 2